ಮಾಡಿದ್ದೀರಾ ಅಂದರೆ ನಿಮಗೆ ಈಗ ಸದ್ಯಕ್ಕೆ ಎಕ್ಸಾಮ್ ಕೊಡುವುದು ತುಂಬಾ ಇಂಪಾರ್ಟೆಂಟ್ ಇದೆ ಅಂತ. ಒಳ್ಳೆ ಮಾರ್ಕ್ಸಿಂದ ನೀವು ಪಾಸ್ ಆಗಬೇಕು ಅಂತ ನಿಮ್ಮಲ್ಲಿ ಇಚ್ಛೆ ಇದೆ. ನಿನ್ನ ಕೈಯಿಂದ ಆಗಲ್ಲ, ನೀನು ದಡ್ಡ, ನೀನು ವೇಸ್ಟು, ಹಾಗೆ ಹೀಗೆ ಅಂದವರಿಗೆಲ್ಲ ನೀವು ಏನಂತ ತೋರಿಸ್ಬೇಕು ಅನ್ಕೋತಿದ್ದೀರಾ. ಆದರೆ ವರ್ಷ ಪೂರ್ತಿ ಏನೂ ಓದದೆ ಈಗ ಎಕ್ಸಾಮ್ ಸಮೀಪ ಬಂದಾಗ ಓದಕ್ಕೆ ಸ್ಟಾರ್ಟ್ ಮಾಡಿದರೆ ಒಳ್ಳೆ ಮಾರ್ಕ್ಸಿಂದ ಪಾಸ್ ಆಗೋದಕ್ಕೆ ಸಾಧ್ಯನಾ? 100% ಸಾಧ್ಯ ಇದೆ. ನೀವು ಸ್ಮಾರ್ಟ್ ಸ್ಟಡಿ ಮೇಲೆ ಫೋಕಸ್ ಮಾಡಬೇಕು ಅಷ್ಟೇ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವು ರೂಲ್ಸ್ ಮತ್ತು ಸ್ಟೆಪ್ಸ್ ಹೇಳ್ತೀನಿ. ಅದನ್ನು ನೀವು ಫಾಲೋ ಮಾಡಿದರೆ ಒಳ್ಳೆ ಸ್ಕೋರ್ ಮಾಡೋದ್ರಿಂದ ನಿಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ. ಸೊ ವಿದೌಟ್ ವೇಸ್ಟಿಂಗ್ ದ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನೋಡಿ, ಟಾಪರ್ ಏನು ಎಕ್ಸ್ಟ್ರಾ ಆರ್ಡಿನರಿ ವ್ಯಕ್ತಿ ಅಂತೂ ಇರಲ್ಲ. ಅವನು ಸಹ ನಿಮ್ಮ ತರಾನೇ ಒಬ್ಬ ಸಾಮಾನ್ಯ ವ್ಯಕ್ತಿನೇ ಇರ್ತಾನೆ. ಆದ್ರೆ ಅವನು ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ಸ್ ಪಡೆಯುವುದಕ್ಕೆ ಒಂದೇ ಒಂದು ಕಾರಣ ಇರುತ್ತೆ. ಅದೇನಂದ್ರೆ ಕನ್ಸಿಸ್ಟೆನ್ಸಿ. ಹೌದು, ನೀವು ಯಾವುದೇ ಟಾಪರ್ನ ಕತೆ ಕೇಳಿದ್ರೆ ಅದರಲ್ಲಿ ಒಂದು ವಿಷಯ ಅಂತೂ ಯಾವತ್ತೂ ಕಾಮನ್ ಇರುತ್ತೆ. ಅದೇನಂದ್ರೆ ಕನ್ಸಿಸ್ಟೆನ್ಸಿ. ಆದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡುವುದು ಅಷ್ಟು ಸುಲಭ ಇದೆಯಾ? ತುಂಬಾನೇ ಸುಲಭ ಇದೆ. ನೀವು ಈ 5 ರೂಲ್ಸ್ ಫಾಲೋ ಮಾಡಬೇಕು. ರೂಲ್ ನಂಬರ್ 1, ಗೋಲ್ಡನ್ ಅವರ್ ರೂಲ್. ಈ ರೂಲ್ ಏನು ಹೇಳುತ್ತೆ ಅಂದರೆ, ನೀವು ಮುಂಜಾನೆ ಎದ್ದ ತಕ್ಷಣ ಫಸ್ಟ್ 1 ಗಂಟೆ ಓದಕ್ಕೆ ಸ್ಟಾರ್ಟ್ ಮಾಡಬೇಕು. ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮೈಂಡ್ ಓದುವುದಕ್ಕೆ ರೀಪ್ರೋಗ್ರಾಮ್ ಆಗುತ್ತೆ. ನೀವು ಮುಂಜಾನೆ ಎದ್ದ ತಕ್ಷಣ ನೀವು ಬೇರೆ ಯಾವುದೇ ವಿಷಯದ ಬಗ್ಗೆ ಯೋಚನೆ ಮಾಡದೆ ಓದಕ್ಕೆ ಸ್ಟಾರ್ಟ್ ಮಾಡಿದರೆ ಪೂರ್ತಿ ದಿನ ಓದುವುದ್ರ ಮೇಲೆ ನಿಮ್ಮ ಫೋಕಸ್ ಹೆಚ್ಚಾಗುತ್ತೆ. ಸೊ ಫುಲ್ ಡೇ ಈಸಿಲಿ ಓದಬಹುದು. ರೂಲ್ ನಂಬರ್ 2, ರಿವಾರ್ಡ್ ಸಿಸ್ಟಮ್. ಜಗತ್ತಿನ ಯಾವುದೇ ಫೀಲ್ಡ್ ತಗೊಳ್ಳಿ, ಆ ಫೀಲ್ಡಲ್ಲಿ ನಿಮಗೆ ಈ ರಿವಾರ್ಡ್ ಸಿಸ್ಟಮ್ ನೋಡೋದಕ್ಕೆ ಸಿಗತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಎಂಪ್ಲಾಯಿ ಪ್ರತಿದಿನ 8 ಗಂಟೆ ಕೆಲಸ ಮಾಡಿದ್ರೇನೆ ಮಂತ್ ಎಂಡ್ ಅಲ್ಲಿ ರಿವಾರ್ಡ್ ಅಂತ ಅವನಿಗೆ ಒಂದು ಸಂಬಳ ಸಿಗತ್ತೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಒಳ್ಳೆ ಪ್ರಾಡಕ್ಟ್ಸ್ ರೆಡಿ ಮಾಡಿದ್ರೇನೆ ಅವನ ಬಿಸ್ನೆಸ್ ಗ್ರೋ ಆಗುತ್ತೆ. ಹಾಗೆ ನೀವು ಓದೋದ್ರಲ್ಲಿ ಟೈಮ್ ಕೊಟ್ಟು ಎಫರ್ಟ್ ಹಾಕಿದ್ರೇನೆ ನಿಮ್ಮ ಪ್ರೋಗ್ರೆಸ್ ಆಗತ್ತೆ. ಸೊ ನೀವೇನು ಮಾಡಬೇಕು ಅಂದರೆ 7 ರಿಂದ 8 ಗಂಟೆ ಓದಿದ ಮೇಲೇನೆ ನಿಮಗೆ ನೀವೇ ಒಂದು ರಿವಾರ್ಡ್ ಕೊಟ್ಕೋಬೇಕು. ನಿಮಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕು ಅಂತ ಆಸೆ ಆಗ್ತಿದ್ರೆ 8 ಗಂಟೆ ಓದಿದ ಮೇಲೇನೆ ನಾ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀನಿ ಅಂತ ನೀವು ಒಂದು ಸಿಸ್ಟಮ್ ಮಾಡ್ಕೋಬೇಕು, ಒಂದು ನಿರ್ಧಾರ ಮಾಡ್ಕೋಬೇಕು. ನಿಮಗೆ ಯಾವ ದಿನ ಓದಕ್ಕೆ ಮನಸ್ಸೇ ಇರಲ್ಲ ಅಲ್ವಾ, ಆ ದಿನ ನಿಮಗೆ ಇದು ಪುಷ್ ಮಾಡುತ್ತೆ ಓದಕ್ಕೆ. ರೂಲ್ ನಂಬರ್ 3, ಫೋಕಸ್ ಸ್ಪ್ರಿಂಟ್. ನೀವು ಸ್ಟ್ರೇಟ್ ಆಗಿ 50 ನಿಮಿಷ ಓದಬೇಕು ಮತ್ತು 10 ನಿಮಿಷ ಬ್ರೇಕ್ ತಗೋಬೇಕು. ಮತ್ತು ಆ 10 ನಿಮಿಷದ ಬ್ರೇಕಲ್ಲಿ ಹೈ ಡೋಪಾಮೈನ್ ಕೊಡುವಂಥ ವಿಷಯ ಮಾಡಬಾರ್ದು. ಅಂದರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವುದು ಆರ್ ಸ್ಪೋರ್ಟ್ಸ್ ಮ್ಯಾಚ್ ನೋಡುವುದು, ಈ ಥರದ ವಿಷಯ ಮಾಡಬಾರ್ದು. ಯಾಕಂದರೆ ಆ ವಿಷಯಗಳಿಂದ ನಿಮ್ಮ 10 ನಿಮಿಷದ ಬ್ರೇಕ್ ಅರ್ಧ ಗಂಟೆ 1 ಗಂಟೆವರೆಗೂ ಹೋಗುತ್ತೆ. ಅದಕ್ಕೆ ನೀವು ಆ 10 ನಿಮಿಷದಲ್ಲಿ ವಾಕಿಂಗ್ ಮಾಡುವುದು, ಸ್ನ್ಯಾಕ್ಸ್ ತಿನ್ನುವುದು, ಈ ಥರದ ವಿಷಯ ಮಾಡಬೇಕು. ರೂಲ್ ನಂಬರ್ 4, ನೋ ಫಾರ್ನೋಗ್ರಾಫಿ. ನೋಡಿ, ಬೇರೆ ಹುಡುಗಿ ಹಿಂದೆ ಹೋಗೋದ್ರಿಂದ ಅಥವಾ ತಾತ್ಕಾಲಿಕ ಸ್ಯಾಟಿಸ್ಫ್ಯಾಕ್ಷನ್ಗಳ ಹಿಂದೆ ಹೋಗೋದ್ರಿಂದ ನೀವು ಮಹಾನ್ ವಿಷಯಗಳನ್ನು ಸಾಧಿಸುವುದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ವಿದ್ಯಾರ್ಥಿಗಳು ಇದರ ಅಡಿಕ್ಷನ್ಗೆ ಬಲಿ ಆಗ್ತಿದ್ದಾರೆ. ಅವರಲ್ಲಿ ಎಲ್ಲಾ ಸಾಮರ್ಥ್ಯ ಇರುತ್ತೆ ಗುರು, ಆದ್ರೆ ಇಂಥ ಅಡಿಕ್ಷನ್ಗಳಿಂದ ಅವರ ಎನರ್ಜಿ ಬೇರೆ ವಿಷಯಗಳಿಗೆ ಹೋಗ್ತಿರತ್ತೆ ಮತ್ತು ಅದರ ಲಾಸ್ ಅವರೇ ತುಂಬಬೇಕಾಗತ್ತೆ. ಸೊ ಅವಾಯ್ಡ್ ಪಾರ್ನೋಗ್ರಫಿ ಅಟ್ ಎನಿ ಕಾಸ್ಟ್. ರೂಲ್ ನಂಬರ್ 5, ಬಿ ಹಾನೆಸ್ಟ್ ಟು ಯುವರ್ ಸೆಲ್ಫ್. ನಿಮಗೆ ನೀವೇ ಪ್ರಾಮಾಣಿಕರಾಗಿರಿ. ನೋಡಿ, ಎಷ್ಟೇ ಬುದ್ಧಿವಂತ ಸ್ಟೂಡೆಂಟ್ ಇದ್ರು ಕೆಲವು ದಿನ ಹೇಗಿರ್ತಾವಂದ್ರೆ ಪೂರ್ತಿ ಎಫರ್ಟ್ ಹಾಕಕ್ಕಾಗಲ್ಲ, ಪ್ಲಾನ್ ಮಾಡಿದಷ್ಟು ಓದಕ್ಕಾಗಲ್ಲ. ಆದ್ರೆ ಅಂತ ದಿನ ನೀವು ನಿಮ್ಮ ತಪ್ಪುಗಳನ್ನ ಬೇರೆಯವ್ರ ಮೇಲೆ ಹೇರಬೇಡಿ. ಬದಲಿಗೆ ನಾಳೆನ ಇನ್ನೂ ಚೆನ್ನಾಗಿ ಓದ್ಬೇಕು ಅಂತ ಮೈಂಡ್ ಸೆಟ್ ಮಾಡ್ಕೋಬೇಕು. ಸೊ ಈ 5 ರೂಲ್ಸ್ ಅಂತೂ ಬೇಸಿಕ್ ವಿಷಯ. ಇವುಗಳನ್ನಂತೂ ನೀವು ಫಾಲೋ ಮಾಡಲೇಬೇಕು. ಇನ್ನ ಸ್ಮಾರ್ಟ್ ಸ್ಟಡಿ ಮಾಡುವುದಕ್ಕೆ ನಾನು ನಿಮಗೆ 4 ಸ್ಟೆಪ್ಸ್ ಹೇಳ್ತೀನಿ. ಆ 4 ಸ್ಟೆಪ್ಸ್ನ ನೀವು ಒಂದು ಪೇಜಲ್ಲಿ ಬರೆದಿಟ್ಕೊಳ್ಳಿ. ಅದರಿಂದ ನಿಮಗೆ ಆ ಸ್ಟೆಪ್ಸ್ ಫಾಲೋ ಮಾಡೋದಕ್ಕೆ ಈಸಿ ಆಗುತ್ತೆ. ಸ್ಟೆಪ್ ನಂಬರ್ 1, ಡೆವಲಪ್ ಅ ಮೈಂಡ್ ಸೆಟ್ ಆಫ್ ಟಾಪರ್. ನಿಮಗೆ ಈಗ ಸದ್ಯಕ್ಕೆ ಈ ವಿಡಿಯೋನ ಇಲ್ಲೇ ಅರ್ಧದಲ್ಲಿ ಬಿಟ್ಟು ಬೇರೆ ವಿಡಿಯೋ ನೋಡಬೇಕು ಅಂತ ಆಸೆ ಆಗ್ತಿರತ್ತೆ. ಮತ್ತು ಈಗ ಆಗಲೇ ಎಷ್ಟೋ ಜನ ಈ ವಿಡಿಯೋನ ಸ್ಕಿಪ್ ಮಾಡಿ ಹೋಗಿರ್ತಾರೆ. ಯಾಕೆ ಹೀಗಂದ್ರೆ ನಿಮ್ಮ ಮೈಂಡ್ ತುಂಬಾ ಈಸಿಲಿ ಗಿವ್ ಅಪ್ ಮಾಡುತ್ತೆ. ನನ್ನ ಕೈಯಿಂದ ಆಗ್ತಿಲ್ಲ ಗುರು ಅಂತ ನಿಮ್ಮ ಮೈಂಡ್ ಗಿವ್ ಅಪ್ ಮಾಡುತ್ತೆ. ಸೊ ನೀವು ಫಸ್ಟ್ ನಿಮ್ಮ ಮೈಂಡ್ನ ಫೋಕಸ್ ಮಾಡೋದಕ್ಕೆ ಟ್ರೈನ್ ಮಾಡಬೇಕು. ಡಿಸ್ಟ್ರಾಕ್ಷನ್ಸ್ಗಳಿಂದ ನಿಮ್ಮ ಮೈಂಡ್ ಎಷ್ಟು ವೀಕ್ ಆಗಿದೆ ಅಂದ್ರೆ ನಿಮಗೆ ಓದುವುದು ತುಂಬಾ ಕಷ್ಟ ಅನಿಸ್ತಿರತ್ತೆ. ಆ ಕಾರಣದಿಂದ ನೀವು ಸ್ವತಃ ಏನ್ ಅನ್ಕೋತೀರಾ ಅಂದ್ರೆ, ನಾನೊಬ್ಬ ಎವರೇಜ್ ವಿದ್ಯಾರ್ಥಿ ಇದ್ದೀನಿ, ನನ್ನ ಕೈಯಿಂದ ಹೈ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೋತೀರಾ. ಆದ್ರೆ ದೋಸ್ತ್, ಇದೆಲ್ಲ ನಿನ್ನ ಮೈಂಡ್ ಸೆಟ್ಟಿನ ಆಟ ಇದೆ. ಒಮ್ಮೆ ನಿಮಗೆ ನೀವು ಅನ್ಕೊಂಡಿರುವ ರಿಸಲ್ಟ್ ಸಿಕ್ಕರೆ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಆ ಕಾನ್ಫಿಡೆನ್ಸ್ ಬರುವುದಕ್ಕೆ ನಿಮ್ಮ ಮೈಂಡ್ ಸೆಟ್ ಹೇಗಿರಬೇಕು ಅಂದರೆ, ಎಲ್ಲ ಈಸಿ ಇದೆ, ನನ್ನಲ್ಲಿ ಎಲ್ಲ ಸಾಮರ್ಥ್ಯ ಇದೆ, ನಾನು ಎವರೇಜ್ ಅಂತೂ ಅಲ್ಲ, ಬದಲಿಗೆ ನಾನು ಬುದ್ಧಿವಂತ ಇದ್ದೀನಿ ಅಂತ ಮೈಂಡ್ ಸೆಟ್ ಇರಬೇಕು.
ನೀವು ಚಿಕ್ಕವರಿದ್ದಾಗ ನಿಮಗೆ ನಡೆಯುವುದು ತುಂಬ ಕಷ್ಟ ಅನ್ನಿಸ್ತಿತ್ತು, ಸೈಕಲ್ ಹೊಡೆಯುವುದು ಕಷ್ಟ ಅನ್ನಿಸ್ತಿತ್ತು. ಆದರೆ ಮುಂದೆ ಒಂದಿನ ಅದೆಲ್ಲ ಈಸಿ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಅಲ್ವಾ? ಹಾಗೆ ಈಗ ನನಗೆ ಓದುವುದಂದರೆ ಕಷ್ಟ ಅನ್ನಿಸ್ತಿದೆ, ಆದರೆ ರೆಗ್ಯುಲರ್ಲಿ ಓದೋಕ್ಕೆ ಸ್ಟಾರ್ಟ್ ಮಾಡಿದರೆ ನನಗೆ ಇದು ಈಸಿ ಆಗುತ್ತೆ ಅಂತ ನಿಮ್ಮ ಮೈಂಡ್ ಸೆಟ್ ಡೆವಲಪ್ ಮಾಡ್ಕೋಬೇಕು. ಸ್ಟೆಪ್ ನಂಬರ್ 2, ಫಾಲೋ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್. ಪ್ರತಿ ಎಕ್ಸಾಮ್ದು ಒಂದು ಪ್ಯಾಟರ್ನ್ ಇರುತ್ತೆ, ಅದು ಯಾವಾಗಲೂ ಸೇಮ್ ಇರುತ್ತೆ. ನೀವು ಸುಮ್ಮನೆ ಎಲ್ಲ ಚಾಪ್ಟರ್ಸ್ ಓದುತ್ತಾ ಕುಳಿತುಕೋಬಾರ್ದು. ನೀವು ಮೋಸ್ಟ್ ವ್ಯಾಲ್ಯೂಯಬಲ್ ಚಾಪ್ಟರ್ಸ್ ಹುಡುಕ್ಬೇಕು. ಯಾವ ಚಾಪ್ಟರಿಂದ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ ಆ ಚಾಪ್ಟರ್ಸ್ ಹುಡುಕ್ಬೇಕು. ಒಬ್ಬ ಎವರೇಜ್ ಸ್ಟೂಡೆಂಟ್ ಮತ್ತು ಟಾಪರ್ ಸ್ಟೂಡೆಂಟ್ ನಡುವೆ ಇದೇ ವ್ಯತ್ಯಾಸ ಇರುತ್ತೆ. ಎವರೇಜ್ ವಿದ್ಯಾರ್ಥಿ ಸುಮ್ಮನೆ ಹೆಂಗೆ ಬೇಕು ಹಾಗೆ ಓದ್ತಿರ್ತಾನೆ, ಆದರೆ ಟಾಪರ್ ರಿಸರ್ಚ್ ಮಾಡ್ತಾನೆ ಎಕ್ಸಾಮ್ ಡೀಟೇಲ್ಸ್ ಬಗ್ಗೆ ಮತ್ತು ಸಿಲೆಬಸ್ ಬಗ್ಗೆ, ಮತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅದೇ ಥರ ಓದುವ ಪ್ಲಾನಿಂಗ್ ಮಾಡ್ತಾನೆ. ಅಂದರೆ ಬೇಸಿಕಲಿ ಅವನು ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್ ಮಾಡ್ತಿರ್ತಾನೆ. ಅದಕ್ಕೆ ಓದುವ ಮುಂಚೆ ಸ್ವಲ್ಪ ಟೈಮ್ ಕೊಟ್ಟು ಹೇಗೆ ಓದಬೇಕು ಅಂತ ಅಬ್ಸರ್ವ್ ಮಾಡಿ. ಅಂದರೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ, ಯಾವ ಚಾಪ್ಟರಿಂದ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ, ಯಾವ ಕ್ವಶನ್ ರಿಪೀಟೆಡ್ಲಿ ಪ್ರತಿ ವರ್ಷ ಕೇಳ್ತಾರೆ, ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿ ಓದೋಕೆ ಕುಳಿತರೆ ನಿಮ್ಮ ಎಷ್ಟೋ ಸಮಯನೂ ಉಳಿಯುತ್ತೆ ಮತ್ತು ನಿಮ್ಮ ಸ್ಮಾರ್ಟ್ ಸ್ಟಡಿ ಕೂಡ ಆಗುತ್ತೆ. ಅವಾಯ್ಡ್ ಓವರ್ಲೋಡ್ ಇನ್ಫಾರ್ಮೇಷನ್. ನೀವು ಬೇರೆ ಬೇರೆ ಮೆಥಡ್ಸ್ಗಳ ಹಿಂದೆ ಓಡಬಾರ್ದು, ಒಂದೇ ಮೆಥಡ್ ಮೇಲೆ ಕಮಿಟೆಡ್ ಆಗಿರಬೇಕು. ಆನ್ಲೈನ್ ಯೂಟ್ಯೂಬಲ್ಲಿ ಅಥವಾ ಆಫ್ಲೈನಲ್ಲಿ ಬೇರೆ ಬೇರೆ ಟೀಚರ್ಸ್ ಹೇಳುವ ಪಾಠ, ಬೇರೆ ಬೇರೆ ನೋಟ್ಸ್ ನಮಗೆ ಇಂಪಾರ್ಟೆಂಟ್ ಅನಿಸುತ್ತೆ, ಆದರೆ ನೀವು ಎಲ್ಲ ಫಾಲೋ ಮಾಡಿದರೆ ನಿಮ್ಮಲ್ಲಿ ಕನ್ಫ್ಯೂಷನ್ಸ್ ಜಾಸ್ತಿ ಹುಟ್ಕೋತವೆ. ನೋಡಿ, ಎಕ್ಸಾಮಲ್ಲಿ ಒಂದು ಕ್ವಶನ್ಗೆ ನೀವು ಒಂದೇ ಉತ್ತರ ಬರೆಯೋದಿರುತ್ತೆ, ಬದಲಿಗೆ ಒಂದು ಕ್ವಶನ್ಗೆ 10 ಬೇರೆ ಬೇರೆ ಉತ್ತರ ಬರೆಯೋದಿರಲ್ಲ. ಅದಕ್ಕೆ ಒಂದೇ ಮೆಥಡ್ ಫಾಲೋ ಮಾಡಿ, ಒಂದೇ ಟೀಚರ್ನ ಫಾಲೋ ಮಾಡಿ, ಒಂದೇ ಬುಕ್ ಓದಿ. ಹೀಗೆ ಮಾಡೋದ್ರಿಂದ ನಿಮ್ಮ ಸ್ಕೋರ್ ಖಂಡಿತ ಬೂಸ್ಟ್ ಆಗುತ್ತೆ. ಸ್ಟೆಪ್ ನಂಬರ್ 4, ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಫಸ್ಟ್. ಈಗ ಅನ್ಕೊಳ್ಳಿ, ನೀವು ಒಂದು ದಿನ 10 ರೊಟ್ಟಿ ತಿಂತೀರಾ, ಇನ್ನೊಂದು ದಿನ 2 ರೊಟ್ಟಿ ತಿಂತೀರಾ, ಮತ್ತೊಂದು ದಿನ ನೀವೇನು ತಿನ್ನೋದೇ ಇಲ್ಲ. ಹೀಗೆ ಮಾಡಿದಾಗ ನೀವು ಒಂದು ದಿನ ಹಾಸ್ಪಿಟಲ್ಗೆ ಹೋಗಲೇಬೇಕಾಗತ್ತೆ. ಹಾಗೆ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರಂದ್ರೆ ವರ್ಷ ಪೂರ್ತಿ ಏನೂ ಓದಲ್ಲ, ಎಕ್ಸಾಮ್ ಸಮೀಪ ಬಂದಾಗ ಒಂದೇ ದಿನದಲ್ಲಿ 10 ಗಂಟೆ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮತ್ತೊಂದು ದಿನ ಮತ್ತೆ 2 ಗಂಟೆ ಓದ್ತಾರೆ, ಇನ್ನೊಂದು ದಿನ ಏನು ಓದೋದೇ ಇಲ್ಲ, ಮತ್ತು ಒಂದೇ ದಿನದಲ್ಲಿ ಪೂರ್ತಿ ಸಿಲೆಬಸ್ ಕವರ್ ಮಾಡುವ ಪ್ರಯತ್ನನೂ ಮಾಡ್ತಾರೆ. ಆದರೆ ಇದು ಒಂದೇ ದಿನದಲ್ಲಿ 10 ರೊಟ್ಟಿ ತಿಂದಂಗೆ ಆಗುತ್ತೆ, ಅದರಿಂದ ನಿಮಗೆ ಲಾಸ್ ಆಗುತ್ತೆ. ಅದಕ್ಕೆ ನೀವು ಪ್ರತಿದಿನ ಚೆಕ್ ಮಾಡಿ ನೀವೆಷ್ಟು ಓದ್ತಾ ಇದ್ದೀರಾ ಅಂತ. ಸಪೋಸ್ ನೀವು ಡೈಲಿ 2 ಗಂಟೆ ಓದ್ತಿದ್ರೆ ನಿಮ್ಮ ಗೋಲ್ 3 ಗಂಟೆ ಓದುವುದಿರಬೇಕು, ಮತ್ತು ಸ್ವಲ್ಪ ದಿನಗಳ ನಂತರ 4 ಗಂಟೆ, ಮತ್ತೆ 5 ಗಂಟೆ, ಹೀಗೆ ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಬೇಸಿಕಲಿ ನಿಮ್ಮ ಸ್ಟಡಿ ರೂಟೀನ್ ಯಾವ ಥರ ಇರಬೇಕು ಅಂದರೆ, ಇವತ್ತು 3 ಗಂಟೆ ಓದಿದ್ರೆ ನಾಳೆನೂ 3 ಗಂಟೆನೇ ಓದಬೇಕು, ಅದರ ಮುಂದಿನ ದಿನಾನೂ 3 ಗಂಟೆನೇ ಓದಬೇಕು, ಆಮೇಲೆ ಅದರ ಮುಂದಿನ ದಿನ 3.5 ಗಂಟೆ ಓದಬೇಕು, ಮತ್ತೆ ಮುಂದಿನ ದಿನ 3.5 ಗಂಟೆ. ಹೀಗೆ ಮಾಡಿ ಪ್ರತಿದಿನ ಕನ್ಸಿಸ್ಟೆಂಟ್ಲಿ ಓದುವ ಪ್ರಯತ್ನ ಮಾಡಬೇಕು. ಒಮ್ಮೆ ಕನ್ಸಿಸ್ಟೆನ್ಸಿ ಬಂದ್ರೆ ಓದುವ ಟೈಮ್ ಹೆಚ್ಚಿಗೆ ಮಾಡುತ್ತಾ ಹೋಗಬೇಕು. ಟಾಪರ್ಸ್ ಜಾಸ್ತಿ ಓದಲ್ಲ, ಬಟ್ ಅವರು ಪ್ರತಿದಿನ ಕನ್ಸಿಸ್ಟೆಂಟ್ಲಿ ಓದ್ತಾರೆ. ಈ ವಿಡಿಯೋದಲ್ಲಿ ಹೇಳಿರುವ ರೂಲ್ಸ್ ಮತ್ತು ಸ್ಟೆಪ್ಸ್ ನೀವು ಫಾಲೋ ಮಾಡಿದ್ರೆ ನಿಮ್ಮ ಮೈಂಡ್ ಕೂಡ ಶಾರ್ಪ್ ಆಗುತ್ತೆ ಮತ್ತು ನಿಮಗೆ ಗೊತ್ತೂ ಆಗಲ್ಲ ನೀವು ಟಾಪರ್ ಯಾವಾಗಾದ್ರಿ ಅಂತ. ಹಾಗಿದ್ರೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡುವುದನ್ನು ಮರೆಯಬೇಡಿ, ಮತ್ತು ನೀವು ಯಾವ ಪರೀಕ್ಷೆಯ ತಯಾರಿ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ಖಂಡಿತ ಹೇಳಿ, ಮತ್ತು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ